ನಮಸ್ಕಾರ ಮೈಸೂರು. ನಿಮಗೆ ಏಷ್ಯಾದಲ್ಲೇ ಅತಿ ದೊಡ್ಡ ಲೇಔಟ್ ಆದಂಥ ವಿಜಯನಗರ 4 ಸ್ಟೇಜಲ್ಲಿ ನಿಮಗಾಗಿ ಒಂದು ಹೊಸ 2030 ಡೂಪ್ಲೆಕ್ಸ್ ಮನೆಯನ್ನು ತಗೊಂಡು ಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಭಾಳ ಬ್ಯೂಟಿಫುಲ್ ಆಗಿದೆ, ಸುಂದರವಾಗಿದೆ. ಮತ್ತು ಇಲ್ಲಿ ಫೆಸಿಲಿಟೀಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲೇ ಒಂದು 200 ಮೀಟರ್ಸಲ್ಲಿ ನಿಮಗೆ ಏನು ಬೇಕು, ಡೈಲಿ ನೀಡ್ಸ್ ಏನು ಬೇಕಾಗಿದೆ ಅದೆಲ್ಲ ಸಿಗುತ್ತೆ. ಮತ್ತು ನಿಮಗೆ ಯಾವುದೇ ಥರದ ಸಮಸ್ಯೆನೂ ಇಲ್ಲ ಇಲ್ಲಿ. ಮತ್ತು ರೋಡ್ ನೋಡ್ತಾ ಇರ್ಬೋದು ನೀವು. ಈ ರೋಡು 30 ಫೀಟ್ ರೋಡ್ ಆಗಿ ತುಂಬ ವೈಲ್ಡ್ ರೋಡ್ ಆಗಿದೆ, ತುಂಬ ವೈಲ್ಡ್ ರೋಡ್ ಆಗಿದೆ. ಮತ್ತು ಹಾಗೆ ಎಲೆಕ್ಟ್ರಿಸಿಟಿ ಎಲ್ಲ ತುಂಬ ಇದೆ. ಇದು ಮೈಸೂರಿನ ಮೂಡಾದವ್ರು ಮಾಡಿರುವಂಥ ಪ್ರಾಪರ್ಟಿ. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಇದು ಲೇಔಟ್. ಇದು ವಿಜಯನಗರ 4 ಸ್ಟೇಜ್ ಅಂತ ಹೇಳಿ. ನೀವು ಪಾರ್ಕಿಂಗ್ ಫೇಸ್ ನೋಡ್ತಾ ಇದ್ದೀರಾ, ಅದ್ಭುತವಾಗಿದೆ. ಒಂದು ದೊಡ್ಡ ಕಾರ್ ನಿಲ್ಸ್ಕೋಬೋದು, ಆ ರೀತಿಯಾಗಿದೆ ಇದು ಡೂಪ್ಲೆಕ್ಸು. ಮತ್ತು ಇಲ್ಲಿ ಒಳಗಡೆ ನೋಡೋದಾದರೆ ಫೋಲ್ಡಿಂಗ್ ಗೇಟ್ ಮಾಡಿಸಿದ್ದಾರೆ. ಫೋಲ್ಡಿಂಗ್ ಗೇಟು ಬೇಕಾದರೆ ನೀವು ಒಳಗಡೆ 2 ವೀಲರ್ಸ್ಗಳು ಒಂದು 3-4 2 ವೀಲರ್ಗಳು ನಿಂತ್ಕೋಬೋದು, ಆ ರೀತಿಯಾಗಿದೆ. ತುಂಬ ಚೆನ್ನಾಗಿದೆ. ಮತ್ತು ಸಫಿಷಿಯೆಂಟಾಗಿ ವಾಟರ್ ಫೆಸಿಲಿಟೀಸ್ ಇದೆ ನೋಡಿ. ಇಲ್ಲಿ ಸಫಿಷಿಯೆಂಟ್ ವಾಟರ್ ಫೆಸಿಲಿಟೀಸ್ ಇದೆ, ನೀವು ನೋಡ್ತಾ ಇರ್ಬೋದು. ವಾಟರ್ ಬಗ್ಗೆ ಇಲ್ಲೇನು ನೋ ಕಾಂಪ್ರಮೈಸ್. ಒಂದು 2000 ಕೆಪಾಸಿಟಿ ಇರ್ಬೋದಾ ಸರ್ ಇದು? ಹೌದೌದು, 2000 ಇದೆ. ಇಲ್ಲಿ ನೋಡ್ತಾ ಇದ್ದೀರಿ, ವಾಟರ್ ಲೈನ್ ಕನೆಕ್ಷನ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಇದು ಕಾರ್ಪೊರೇಷನ್ ವಾಟರ್ ಆಗಿರೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲಿ ನೋಡ್ತಿದ್ದೀರಿ, ಸೆಟ್ ಬ್ಯಾಕ್ ಇದೆ ಇಲ್ಲಿ ಈ ಕಡೆ ವಿಶಾಲವಾಗಿ. ನೀವೇನಾದರೂ ವಾಷಿಂಗ್ ಏರಿಯಾ, ಇದು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೀವು. ಮತ್ತು ನೀವು ಹಾಗೆ ಬನ್ನಿ ಸ್ನೇಹಿತರೆ, ನೀವು ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ನಡೀರಿ ಸರ್. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಡೋರ್ ಮೈನ್ ಡೋರು ಎಲ್ಲ ಟೀಕ್ ಡೋರ್ ಆಗಿದೆ, ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಸರ್ ಬನ್ನಿ ಸರ್, ಮನೆ ಹೇಗಿದೆ ಅಂತ ನೋಡೋಣ. ನೀವು ನೋಡ್ತಾ ಇರೋದಾದ್ರೆ ಸರ್, ತುಂಬ ವಿಶಾಲವಾಗಿದೆ ಹಾಲ್ ಇದು. ಏಕೆಂದರೆ ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಲಿವಿಂಗ್ ಏರಿಯಾ ತುಂಬ ವಿಶಾಲವಾಗಿದೆ. ಮತ್ತು ಟಿವಿ ಕ್ಯಾಬಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇದ್ದೀರಾ ನೀವು. ಸರ್, ಇವಾಗ ಸೋಫಾ ಯಾವ ಸೈಡ್ ಇಟ್ಕೊಬೋದು? ಸೋಫಾ ನಿಮಗೆ ಆ ಕಡೆ ಎಲ್ ಶೇಪಲ್ಲಿ ಇಟ್ಕೋಬೋದು. ಈ ಕಡೆನೂ ಒಂದು ಇಡ್ಬೋದು, ಈ ಕಡೆನೂ ಒಂದು ಇಡ್ಬೋದು. ಮತ್ತು ನೀವು ಹಿಂಗೆ ನೋಡ್ತಾ ಇದ್ರೆ ಇಲ್ಲಿ ಇದ್ರ ಬಗ್ಗೆ ಹೇಳಿ ಸರ್. ಇದು ಟಿವಿ ಕ್ಯಾಬಿನೆಟ್ ಬಗ್ಗೆ. ಈ ಟಿವಿ ಕ್ಯಾಬಿನ್ ನೋಡಿ, ಎಲ್ಲ ಟೀಕಲ್ಲೇ ಮಾಡಿರೋಂಥದ್ದು. ಓಕೆ. ಇಲ್ಲೆಲ್ಲ ಸ್ವಲ್ಪ ಪ್ಲೈವುಡ್ ಯೂಸ್ ಮಾಡಿದ್ದಾರೆ. ಓಕೆ ಸರ್. ಇವಾಗ ಕೆಲವರು ಬರೀ ಡೋರ್ ಮಾತ್ರ ಟೀಕಲ್ಲಿ ಮಾಡ್ತಾರೆ, ಟಿವಿ ಕ್ಯಾಬಿನ್ ಎಲ್ಲ ಟೀಕಲ್ ಮಾಡೋದಿಲ್ಲ. ಹೌದು ಹೌದು, ಟೀಮಲ್ಲಿ ಟೀಕಲ್ಲೇ ಮಾಡಿದ್ದಾರೆ. ಆಕ್ಚುಲಿ ಇವರು ಪ್ರತಿಯೊಂದು ವಿಂಡೋ ಇಂದ ಹಿಡಿದು ಪ್ರತಿ ಒಂದೊಂದು ಇವನ್ ಒಳಗಡೆ ರೂಮ್ಸ್, ಬಾಗಿಲು, ಡೋರ್ಗಳನ್ನೆಲ್ಲ ಎಲ್ಲನೂ ಕೂಡ ಟೀಕಿಂದಾನೆ ಮಾಡಿದ್ದಾರೆ. ಓಕೆ. ನೀವು ಮೇಲೆ ನೋಡ್ತಾ ಇದ್ದೀರಿ, ಫಾಲ್ ಸೀಲಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಫುಲ್ ಏರಿಯಾ ಕವರ್ ಮಾಡಿದ್ದಾರೆ. ಮತ್ತೆ ಇದು ಲೈಟಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಡ್ರಾಪ್ ಲೈಟ್ಸ್ ಇವೆಲ್ಲ ನೀವು ನೋಡ್ತಾ ಇರ್ಬೋದು. ಸರ್ ನೋಡಿ, ನಿಮಗೆ ಈ ಮನೆಗೆ ಒಳಗಡೆ ಬಂದಾಗ ಫುಲ್ ಕೂಲ್ ಇದೆ, ತಂಪಾಗಿದೆ. ಯಾಕೆ ಹೇಳಿ? ಹೌದು ಸರ್, ಹೌದು. ಯಾಕೆ ಅಂದರೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಓಕೆ ಓಕೆ, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮತ್ತೆ ಇದು ನಾರ್ತ್ ಡೋರ್ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಗಾಳಿ ಬೆಳಕು ಎಲ್ಲ ಬಹಳ ಚೆನ್ನಾಗಿ ಬರ್ತದೆ. ನಂದಿ ಬಾಗ್ಲು ಅಂತ ಹೇಳ್ತಾರೆ. ಓಕೆ ಓಕೆ. ಸೊ ಹಾಗಾಗಿ ಮತ್ತೆ ನೋಡಿ, ನೀವು ಮೇಲೆಲ್ಲ ನೋಡ್ತಾ ಇರ್ಬೋದು, ಲೈಟಿಂಗ್ಸ್, ಫಾಲ್ ಸೀಲಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಮತ್ತೆ ಯಾವುದ್ರಲ್ಲೂ ಇವನ್ ಎಲೆಕ್ಟ್ರಿಕ್ ಸ್ವಿಚ್ಗಳನ್ನು ಅಷ್ಟೇ ಎಲ್ಲ ಬ್ರ್ಯಾಂಡೆಡ್ ಯೂಸ್ ಮಾಡಿದ್ದಾರೆ, ಯಾವುದನ್ನು ಕೂಡ ಲೋಕಲ್ ಯೂಸ್ ಮಾಡಿಲ್ಲ. ಬನ್ನಿ ಇವಾಗ ಪೂಜಾ ರೂಮ್ ನೋಡೋಣ, ಮತ್ತೆ ಫಸ್ಟ್ ರೂಮ್ಸ್ ಎಲ್ಲ ನೋಡೋಣ. ನೋಡಿ, ಇದು ದೇವರ ಮನೆ ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆಯಾ? ಈಸ್ಟಿಗೆ ಡೋರ್ ಮಾಡಿದ್ದಾರೆ ದೇವರ ಮನೆ. ಓಕೆ. ನೋಡಿ, ಒಳಗಡೆ ಒಂದು ಇಬ್ರು ಕೂತ್ಕೊಂಡು ಪ್ರೇಯರ್ ಮಾಡ್ಬೋದು. ಬಿಟ್ಟಿದೆ ಸರ್, ಒಳಗೆ ನೋಡೋಣ. ಬನ್ನಿ ಸರ್. ಅದಷ್ಟು
ನೋಡಿ ಈ ರೀತಿ ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಓಕೆ, ಹೇಗಿದೆ? ಒಬ್ರು ಕಂಫರ್ಟಬಲ್ ಕುತ್ಕೊಳ್ಳೋಷ್ಟು ಸ್ಪೇಸ್ ಇದೆ ಸರ್. ಸ್ಪೇಸ್ ಇದೆ. ಹೌದು, ಖಂಡಿತ ಬನ್ನಿ ಸರ್. ಬಟ್ ನೀವು ನೋಡ್ತೀರಲ್ಲ, ಇವರು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಓಕೆ, ಬನ್ನಿ ರೂಮ್ ಹೇಗಿದೆ ನೋಡೋಣ. ನೀವು ನೋಡ್ತಾ ಇದ್ದೀರಾ ರೂಮ್ ಇದು ಒಂದು 15x8 ರೂಮ್ ಮಾಡಿದ್ದಾರೆ. ಇದು ಎಲ್ಲ ವಾಲ್ ರೂಮ್ಸ್ ಎಲ್ಲ ಸ್ಲೈಡಿಂಗ್ ಡೋರ್ಗಳು ಮಾಡಿದ್ದಾರೆ. ಫುಲ್ ಅಲ್ಲಿ ಆ ಎಂಡಿಂದ ಈ ಎಂಡ್ ತನಕನೂ ವಾಲ್ ರೂಮ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಇಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್. ಓಕೆ, ಇಲ್ಲಿ ಸರ್ ಒಂದು ಡಬಲ್ ಕಾಟ್ ಗಿಂತ ದೊಡ್ಡದು ಹಾಕೋ ಕಿಂಗ್ ಸೈಜ್ ಕಾಟ್ ಹಾಕೋಬೋದಲ್ಲ. ಮತ್ತೆ ಇಲ್ಲಿ ವೆಂಟಿಲೇಷನ್ಗೆ ನೋಡಿ ಇಲ್ಲೊಂದು ವಿಂಡೋನು ಹಾಕಿದ್ದಾರೆ. ಇಲ್ಲಿ ಒಂದು ವಾಷಿಂಗ್ ಏರಿಯಾ ಪ್ಯಾಸೇಜ್ ಮಾಡಿ, ಓಕೆ, ಇದು ವೆಂಟಿಲೇಷನ್ ಮತ್ತೆ ಗಾಳಿ ಬೆಳಕು ಚೆನ್ನಾಗಿದೆ. ಮತ್ತೆ ಮೇಲೆ ನೋಡ್ತಾ ಇದ್ದೀರಿ ಎಲ್ಲ ಫುಲ್ ಎಲ್ ಶೇಪಲ್ಲಿ ಫುಲ್ ಕವರ್ ಮಾಡಿದ್ದಾರೆ. ಕಬೋರ್ಡ್ಗಳು ಹಾಕಿದ್ದಾರೆ, ನೋಡ್ತಾ ಇದ್ದೀರಾ. ಮತ್ತೆ ನೋಡಿ, ಇವನ್ ರೂಮ್ದು ಡೋರ್ ಕೂಡ ಟೀಕಲ್ಲೇ ಮಾಡಿರೋಂಥದ್ದು. ಒಳ್ಳೆ ಲಾಕ್ ಎಲ್ಲ ಯೂಸ್ ಮಾಡಿದ್ದಾರೆ ನೋಡಿ, ಒಳ್ಳೆ ಲಾಕ್ ಇದು. ಎಲ್ಲ ಯುರೋಪಿಯನ್ ಲಾಕ್ಸ್ ಸರ್ ಇದು. ಯುರೋಪಿಯನ್ ಬಾಕ್ಸ್ ಅದು, ಯುರೋಪ್. ಮತ್ತೆ ಹಾಗೆ ಬನ್ನಿ, ನೋಡ್ತಾ ಇದ್ರಿ ಕಿಚನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಅಡುಗೆ ಮನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಮುಖ್ಯವಾಗಿ ಅಡುಗೆ ಮನೆ, ದೇವ್ರ ಮನೆ, ಹಾಲು ಇವೆಲ್ಲ ತುಂಬ ಚೆನ್ನಾಗಿರ್ಬೇಕು. ಇದು ನೋಡಿ ಎಷ್ಟು ಸ್ಪೇಸಸ್ ಆಗಿದೆ, ಎಷ್ಟು ವಿಶಾಲವಾಗಿದೆ ನೋಡಿ. ಅದಕ್ಕೆ ತಕ್ಕಂಗೆ ಎಲ್ಲ ರ್ಯಾಕ್ಸ್ ಎಲ್ಲ ನೋಡಿ ಇಟಾಲಿಯನ್ ಸ್ಟೈಲಲ್ಲಿ ನೋಡಿ, ಎಲ್ಲ ಫುಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕಲರು ಕೂಡ ಅಷ್ಟೇ ಚೆನ್ನಾಗಿದೆ. ಇಲ್ಲೆಲ್ಲ ನೀವೇನಾದರೂ ಥಿಂಗ್ಸ್ಗಳು, ಅದು ವೆಜಿಟೇಬಲ್ಸು. ಸರ್, ಇವಾಗ ಇಲ್ಲಿ ಮಾಡಿರೋ ಡಿಸೈನ್ ಪ್ರಕಾರ ಸ್ಟವ್ ಇಲ್ಲಿ ಇಟ್ಕೊಬೋದಲ್ವಾ? ಕರೆಕ್ಟ್ ಅಲ್ವಾ? ಸ್ಟವ್ ಇಲ್ಲಿ ಇಟ್ಕೋಬೋದು. ಸ್ಟವ್ ಇಲ್ಲಿ, ವಾಷಿಂಗ್ ಏರಿಯಾ ಇಲ್ಲಿ ಬರುತ್ತೆ. ಇದು ನೋಡಿ ಒಳ್ಳೆ ಬ್ರ್ಯಾಂಡೆಡ್ ನಲ್ಲಿಗಳನ್ನು ಹಾಕಿದ್ದಾರೆ, ಟ್ಯಾಪ್ಗಳು. ಒನಿಡಾ ಕಂಪ್ನಿದು ಸರ್ ಇದು? ಹೌದು, ಒನಿಡಾ ಕಂಪ್ನಿದೆ. ಎಲ್ಲ ಫ್ಲಮ್ಮಿಂಗ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವನ್ ಕಿಟಕಿಗಳು ನೋಡಿ, ಇದು ಎಲ್ಲ ಟೀಕೆ. ಇದೆಲ್ಲ ಟೀಕೆ, ನೀವು ನೋಡ್ತಾ ಇದ್ದೀರಿ, ಇದೆಲ್ಲ ಟೀಕೆ. ಮತ್ತೆ ಇದೆಲ್ಲ ನೋಡಿ ಡ್ರಾಯರ್ಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ. ಓಕೆ, ಇಲ್ಲಿ ಮೇಲ್ಗಡೆನೂ ಕೂಡ ನೀವು ಗ್ರಾಸರೀಸ್ ಮತ್ತೆ ಕಿಚನ್ಗೆ ಸಂಬಂಧಪಟ್ಟದ ವಸ್ತುಗಳನ್ನ ಇಲ್ಲಿ, ಪಾತ್ರೆ ಎಲ್ಲ ನೀವೆಲ್ಲ ಇಲ್ಲಿ ಇಟ್ಕೋಬೋದು ಇದರಲ್ಲೆಲ್ಲ. ಓಕೆ, ಚೆನ್ನಾಗಿದೆ ಅಲ್ಲ? ಹೌದು. ಟೈಲ್ಸು ಅಷ್ಟೇ ಸರ್, ಕಿಚನ್ಗೆ ಸೂಟೇಬಲ್ ಕಿಚನ್ಗೆ ಸೂಟಬಲ್ ಆಗುವಂತ ಟೈಲ್ಸ್ನ ಹಾಕಿದ್ದಾರೆ. ಚೆನ್ನಾಗಿದೆ ಸರ್, ನೀವು ಇಲ್ಲಿ ನೋಡ್ತಾ ಇರ್ಬೋದು. ವೆಟ್ರಿಫೈಡ್ ಸರ್ ಇದು ಸರ್ ವೆಟ್ರಿಫೈಡ್, ಇದು ವೆಟ್ರಿಫೈಡ್ ಟೈಲ್ಸ್. ಈ ಕಡೆ ಹಿಂದ್ಗಡೆ ಪ್ಯಾಸೇಜ್ ಇದೆಯಲ್ಲ, ಅದು ಹಿಂದ್ಗಡೆ ಪ್ಯಾಸೇಜ್ ಇದೆ. ಇಲ್ಲಿ ವಾಷಿಂಗ್ ಏರಿಯಾ, ಟ್ಯಾಪ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಏನಾದರೂ ನೀವು ಬೇರೆ ಯಾವುದಕ್ಕಾದ್ರೂ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇಲ್ಲ ಬೇರೆ ಏನಕ್ಕಾದ್ರೂ ವಾಷಿಂಗ್ ಏರಿಯಾ ಬೇಕಲ್ಲ ನಿಮಗೆ. ಇಲ್ಲಿ ನೋಡಿ ಫುಲ್ ಸೇಫ್ಟಿ ಮಾಡಿದ್ದಾರೆ ನೋಡಿ, ಫುಲ್ ಗ್ರಿಲ್ ವರ್ಕ್, ಇದು ಮೆಶ್ ಹಾಕಿ. ಬೆಳಕು ತುಂಬಾ ಚೆನ್ನಾಗಿದೆ ಸರ್ ಇವಾಗ. ಹೌದು, ತುಂಬಾ ಚೆನ್ನಾಗಿದೆ ಅಲ್ಲ. ಬಟ್ ಇಲ್ಲಿ ಮನೆ ಬಂದ್ರೂ ಕೂಡ ಇಲ್ಲಿ ಮೇಲ್ಗಡೆ ಸ್ಪೇಸ್ ಇರೋದ್ರಿಂದ ಬೆಳಕು ಬಂದೇ ಬರುತ್ತೆ. ಇಲ್ಲಿ ಬಿಟ್ಟಿದ್ದಾನಲ್ಲ, ಅದಕ್ಕೆ ಬೆಳಕು ಬರುತ್ತೆ. ಓಕೆ, ಬನ್ನಿ ಸರ್, ನೆಕ್ಸ್ಟ್ ಹೋಗೋಣ. ಮತ್ತೆ ಇಲ್ಲೊಂದು ಜನರಲ್ ಕಾಮನ್ ಟಾಯ್ಲೆಟ್, ಅಟ್ಯಾಚ್ ಬಾತ್ರೂಮ್, ಶವರ್ ಎಲ್ಲ ಇದೆ ನೋಡಿ ಈ ಕಡೆ. ಓಕೆ, ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಇದು. ಏರಿಯಾ ಚೆನ್ನಾಗಿದೆ ನೋಡಿ. ಗೀಸರ್ ಪಾಯಿಂಟ್ ಎಲ್ಲ ಹಾಕಿದ್ದಾರೆ. ಶವರ್ ನೋಡಿ, ಎಲ್ಲ ಸೆಲ್ಫ್ಗಳೆಲ್ಲ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ ಎಲ್ಲ, ವೆಸ್ಟರ್ನ್ ಕಮೋಡ್. ಓಕೆ, ಇದು ಆಟೋಮೆಟಿಕ್ ನಲ್ಲಿ ಅನಿಸ್ತದೆ. ಇದು ಟ್ಯಾಪ್ ಇಲ್ಲ, ಸಾರಿ, ಇದು ಓಪನ್ ಮಾಡಿದ್ರೆ ಹಿಂಗೆ ಬರೋ ಅಂತ. ಬನ್ನಿ ಸರ್, ಮೇಲೆ ಹೋಗೋಣ. ಶೂ ರ್ಯಾಕ್ ಇದು?
ಯಾವುದು? ಇಲ್ಲೇನಾದ್ರೂ ಥಿಂಗ್ಸ್ ಇಟ್ಕೊಳಕ್ಕೆ ನೋಡಿ. ಈ ಜಾಗನೂ ಕೂಡ ವೇಸ್ಟ್ ಮಾಡಿಲ್ಲ ಅವರು. ಈ ಸ್ಟೇರ್ ಕೇಸ್ ಕೆಳಗಡೆ ಇರೋ ಜಾಗನೂ ಕೂಡ ವೇಸ್ಟ್ ಮಾಡಿಲ್ಲ. ಓಕೆ, ಇಲ್ಲೂ ಏನಾದ್ರೂ ಇಟ್ಕೊಳ್ಳೋ ತರ ಮಾಡಿದ್ದಾರೆ. ಇಲ್ಲೊಂದು ಸಿಂಕ್ ಹಾಕಬಹುದು ಬೇಕು ಅಂದ್ರೆ. ಓಕೆ, ವಾಶ್ ಬೇಸನ್ ಹಾಕಬಹುದು ಇಲ್ಲಿ. ಓಕೆ, ಕನೆಕ್ಷನ್ ಎಲ್ಲ ಬಿಟ್ಟಿದಾರಲ್ಲ? ಬಿಟ್ಟಿದ್ದಾರೆ. ಬೇಕು ಅಂದ್ರೆ ಹಾಕ್ಸ್ಕೊಡ್ತಾರೆ. ಬನ್ನಿ ಸರ್ ಮೇಲೆ ಹೋಗೋಣ. ಓಕೆ, ನೋಡಿ ಸ್ಟೇರ್ ಕೇಸ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಸ್ ಎಸ್ ಪೈಪ್ಸ್ ಇವೆಲ್ಲ, ಯಾಕೆಂದ್ರೆ ರಸ್ಟ್ ಹಿಡಿಯಲ್ಲ ಇದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆಮೇಲೆ ನೋಡಿ ಪೇಂಟಿಂಗ್ ಎಲ್ಲ ಬೊಬಲ್ ಟೈಪ್, ಇದು ಬೊಬಲ್ ಟೈಪ್ ರಫ್ ಫಿನಿಶ್, ಮ್ಯಾಟ್ ಫಿನಿಶ್ ಅಂತ ಹೇಳ್ತಾರಲ್ಲ ಆ ಥರ. ಮತ್ತೆ ಇಲ್ಲಿ ನೋಡಿ ವೆಂಟಿಲೇಷನ್ಗೋಸ್ಕರ, ಬೆಳಕಿಗೋಸ್ಕರ ಮಾಡಿದ್ದಾರೆ. ಬನ್ನಿ ಸರ್ ಮೇಲೆ ನೋಡಿ. ಇದೊಂದು ಪ್ಯಾಸೇಜ್, ಇದೊಂದು ಪ್ಯಾಸೇಜ್, ಎಕ್ಸ್ಟ್ರಾ ಸ್ಪೇಸ್. ಬನ್ನಿ ಸರ್ ರೂಮ್ ನೋಡೋಣ. ನೋಡಿ ರೂಮ್ದು ಅಷ್ಟೇನೆ ಟೀ ಕುಡ್ಡಲ್ಲಿ ಮಾಡಿದ್ದಾರೆ. ಯಾವುದು ಕಾಂಪ್ರಮೈಸ್ ಇಲ್ಲ ಸರ್, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ರೂಮ್, ಇದು ಮಾಸ್ಟರ್ ಬೆಡ್ರೂಮ್. ಇದು ಹಾಲ್ ಇಷ್ಟೊಂದು ದೊಡ್ಡದಿದ್ದೀರಾ ಸರ್? ಇದು ಹೌದು, ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಇಲ್ಲಿ ನಿಮ್ಗೆ ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮ್ ಎಲ್ಲ ಇದೆ. ಮತ್ತೆ ಇಲ್ಲಿನೂ ಕೂಡ ಒಂದು ಟಿವಿ ಕ್ಯಾಬಿನ್ ಮಾಡಿದ್ದಾರೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಆರಾಮಾಗಿ ಟಿವಿ ನೋಡ್ಬೋದು. ಮತ್ತೆ ವಾರ್ಡ್ರೋಬ್ಸ್ ಎಲ್ಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ವಾರ್ಡ್ರೋಬ್ಸ್, ಡ್ರಾಯರ್ಗಳು, ಮತ್ತೆ ನೋಡಿ ಚೆನ್ನಾಗಿದೆ. ಓಕೆ, ರೂಮ್ ತುಂಬಾ ಚೆನ್ನಾಗಿದೆ ಸರ್, ದೊಡ್ಡದಾಗಿದೆ. ಹೌದೌದು, ಜೊತೆಗೆ ಬೆಳಕು ಕೂಡ ಇದೆ ಇಲ್ಲಿ. ಡ್ರೆಸ್ಸಿಂಗ್ ಮಿರರ್ ಇಟ್ಟಿದ್ದಾರೆ ನೋಡಿ. ಡ್ರೆಸ್ಸಿಂಗ್ ಮಿರರ್. ಇಲ್ಲೂ ಕೂಡ ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೊಳ್ಳಕ್ಕೆ ಡ್ರಾಯರ್ ಮಾಡಿದ್ದಾರೆ. ಇಲ್ಲೂ ಸಿಂಪಲ್ ಆಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹೌದು, ಫಾಲ್ ಸೀಲಿಂಗ್ ಇದೆ. ಓಕೆ ಸರ್. ಬನ್ನಿ ಸರ್ ನೆಕ್ಸ್ಟ್. ಮತ್ತೆ ಇಲ್ಲೊಂದು ರೂಮ್, ಇದನ್ನು ಕೂಡ ರೂಮ್ ದೊಡ್ಡದಾಗಿ, ಇದು ರೂಮ್ ದೊಡ್ಡದಾಗಿದೆ ಸರ್. ಇಲ್ಲೂ ಕಿಂಗ್ ಸೈಜ್ ಇಟ್ಕೊಬಹುದು. ಇದು ಆರಾಮಾಗಿ ಕಿಂಗ್ ಸೈಜ್ ಇಡ್ಬೋದು. ಮತ್ತೆ ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮ್ ಇದೆ. ಮಾಮೂಲಿ ಸ್ಲೈಡಿಂಗ್. ಓಕೆ, ಇದೆ ಸರ್. ವಾರ್ಡ್ರೋಬ್ಸ್ ಇದೆ ಸರ್. ಸೊ ಎಲ್ಲ ವೆಸ್ಟರ್ನ್ ಮಾಡಿದಾರಲ್ವ ಸರ್? ಇಲ್ಲಿ ಎಲ್ಲಾ ರೂಮ್ ಕೆಳಗಡೆನೂ ಕೂಡ, ಹೌದು, ಮೇಲ್ಗಡೆ ರೂಮ್ ಕೂಡ ವೆಸ್ಟರ್ನ್ ಇದೆ. ಯಾಕೆಂತ ಹೇಳಿದ್ರೆ ಇವಾಗೆಲ್ಲ ಸ್ವಲ್ಪ ವೆಸ್ಟರ್ನ್ ಲೈಕ್ ಮಾಡ್ತಾರೆ. ಕೂತ್ಕೊಳ್ಳಕ್ಕೆ ಮಾಡಕ್ಕೆ ಈಸಿ, ಕಂಫರ್ಟಬಲ್ ಆಗಿರ್ಲಿ ಅಂತ ಹೇಳಿ. ಸೊ ಹಾಗಾಗಿ ಮತ್ತೆ ಇಲ್ಲೂ ಒಂದು ಟಿವಿ ಕ್ಯಾಬಿನ್ ಮಾಡಿದ್ದಾರೆ. ಟಿವಿ ಕ್ಯಾಬಿನ್ ಯಾಕೆಂದ್ರೆ ಇವಾಗೆಲ್ಲ ಮಕ್ಕಳು ಬೇರೆ ಕಡೆ ಆ ರೂಮ್ ಈ ರೂಮ್ ಅಂತ ಹೇಳಿದಾಗ ಇಲ್ಲೊಂದು ಅವ್ರಿಗೆ ಎಂಟರ್ಟೈನ್ಮೆಂಟ್ಗೆ ಒಂದು ಟಿವಿ ಇಟ್ಕೊಂಡು. ನಿಮ್ ಪ್ರಕಾರ ಎಷ್ಟು ಜನ ಇರ್ಬೋದು ಆಗಿದ್ರೆ ಈ ಮನೆಯಲ್ಲಿ? 3 ರೂಮ್ ಇರೋದ್ರಿಂದ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು 2 ಫ್ಯಾಮಿಲೀಸ್ ಇರ್ಬೋದು. 2 ಫ್ಯಾಮಿಲಿ ಆರಾಮಾಗಿರ್ಬೋದು. ಗಂಡ ಹೆಂಡತಿ, ಮಗ ಸೊಸೆ ಇರ್ಬೋದು. ಆ ತರ ಎಲ್ಲ ಇರ್ಬೋದು. ಎಂತ ಚೆನ್ನಾಗಿದೆ. ಓಕೆ, ನೋಡಿ ಇದು ಕೂಡ ಇಲ್ಲಿ ಸಿಟ್ ಔಟ್ ಇದೆ. ಇದನ್ನು ಟೀ ಕುಡ್ಡ ನೋಡ್ತಾ ಇದ್ದೀನಿ. ಟೀಕಲ್ಲೇ ಮಾಡಿದ್ದಾರೆ, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇದೊಂದು ಸಿಟ್ ಔಟ್ ಪ್ಯಾಸೇಜ್ ಆಗಿದೆ. ಇಲ್ಲೂ ಕೂಡ ಸ್ಟೈನ್ಲೆಸ್ ಸ್ಟೀಲ್ದು SS ರೇಲಿಂಗ್ಸ್ ಹಾಕಿದ್ದಾರೆ. ಪೈಪ್ ರೇಲಿಂಗ್ ನೋಡ್ತಾ ಇರ್ಬೋದು. ನೀವು ಆರಾಮಾಗಿ ಕೂತ್ಕೊಂಡು ಒಂದು ಈವ್ನಿಂಗು ಫ್ಯಾಮಿಲಿ ಜೊತೆಗೆ, ಮಕ್ಕಳ ಜೊತೆಗೆ ನೀವು ಆರಾಮಾಗಿ ಇಲ್ಲಿ ಒಂದು ಸ್ನ್ಯಾಕ್ಸ್ ತಿಂದ್ಕೊಂಡು, ಟೀ ಕುಡ್ಕೊಂಡು ಆರಾಮಾಗಿರ್ಬೋದು. ಆ ಥರ ಇದೆ ನೋಡಿ. ಇದು ಏನು ಮೇನ್ ಅಡ್ವಾಂಟೇಜ್ ಏನು ಅಂದರೆ ಸರ್, ಇದು ನಾರ್ತ್ ಆಗಿರೋದ್ರಿಂದ ನಿಮಗೆ ಜಾಗ ಹಂಗೆ ಯೂಸ್ ಆಗುತ್ತೆ.
ಹಾಗಾಗಿ ಇದು ಇನ್ನೂ ದೊಡ್ಡದಾಗಿ ಬರುತ್ತೆ ಇದು. ಓಕೆ ಓಕೆ ಓಕೆ, ಹಂಗಾಗಿ ದೊಡ್ಡದಾಗಿ ಕಾಣ್ತಾ ಇದೆ. ಹೌದು ಹೌದು ಹೌದು. ಬನ್ನಿ ಸರ್, ಈ ಕಡೆನೂ ಸ್ವಲ್ಪ ಪ್ಯಾಸೇಜ್ ಬಿಟ್ಟಿದ್ದಾರೆ ಗಾಳಿಗೆ. ನಡೀರಿ ಸರ್, ನೆಕ್ಸ್ಟ್ ಮೇಲೆ ಹೋಗೋಣ. ಯಾವ ಮೆಟೀರಿಯಲ್ ಕಾಂಪ್ರಮೈಸ್ ಆಗಿಲ್ಲ ಸರ್, ಇವರು ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಸರ್ ಮೇಲೆ ಹೋಗೋಣ. ಹೆಂಗೆ ಸರ್ ಇದು ಬ್ರಿಕ್ಸ್ ಎಲ್ಲ ಯಾವ ರೀತಿ ಬ್ರಿಕ್ಸ್? ಇದು ಮಾಮೂಲಿ ಕೆಂಪಿಟ್ಟಿಗೆ ಅಂತ ಹೇಳ್ತಾರಲ್ಲ, ರೆಡ್ ಬ್ರಿಕ್ಸ್ ಅದ್ರಲ್ಲಿ ಮಾಡಿರೋಂಥದ್ದು, ಸಿಮೆಂಟ್ ಇಟ್ಕೆ ಯೂಸ್ ಮಾಡಿಲ್ಲ ಆ ಥರ. ಬನ್ನಿ ನೋಡಿ, ಎಲ್ಲ ಗ್ರಾನೈಟ್ ವಾಲ್ ಎಲ್ಲ ನೋಡ್ತಾ ಇರ್ಬೋದು, ಸೇಮ್ ಡಿಸೈನ್. ಈಗ ನಾವು ಹೋಗ್ತಾ ಇದೀವಿ, ಟೆರೆಸ್ಗೆ ಹೋಗ್ತಾ ಇದೀವಿ ಸರ್. ನೋಡಿ ಟೆರೆಸ್ ನೋವಾ, ಒಂದು 1000 ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ಇದೆ. ಓಕೆ, ವಾಟರ್ ಟ್ಯಾಂಕ್. ಓಕೆ, ಇಲ್ಲಿ ನೀವು ವಾಷಿಂಗ್ ಮಿಷನ್ ಇಟ್ಕೋಬಹುದು. ಇಲ್ಲಿ ಓಕೆ, ಪಾಯಿಂಟ್ಸ್ ಎಲ್ಲ ಮಾಡಿದ್ದಾರೆ. ವಾಷಿಂಗ್ ಮಿಷನ್ ಪಾಯಿಂಟ್ ಇದೆ. ಮತ್ತೆ ಇದು ನಿಮ್ಗೆ ಇದು ಲೀಕ್ ಪ್ರೂಫ್ ಪೇಂಟ್ ಮಾಡಿಸಿದಾರೆ ನೋಡಿ. ನಿಮ್ಗೆ ಏನೇ ಮಳೆ ಗಿಳೆ ಏನೇ ಬಿದ್ರು ಆಮೇಲೆ ಅದು ಹಂಗೆ ವಾಟರ್ ಫ್ಲೋ ಆಗಿ ಹೊಟ್ಟೋಗ್ಬಿಡುತ್ತೆ. ಆ ತರ ಮಾಡಿಸಿದ್ದಾರೆ ಚೆನ್ನಾಗಿ. ಮತ್ತೆ ನೋಡಿ, ಇದು ಬಟ್ಟೆ, ನೀವು ಬಟ್ಟೆ ಒಣಗಾಕಕ್ಕೆ ಇದೆಲ್ಲ ಮಾಡಿದೆ. ಮತ್ತೆ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದನ್ನು ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಲ್ಲೇ ಮಾಡಿದ್ದಾರೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್, ಪಿಲ್ಲರ್ ಇದೆ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಇದು ಮೈಸೂರಿನ ಪ್ರತಿಷ್ಠಿತ ಮೈಸೂರಿನ ಪ್ರತಿಷ್ಠಿತ ಏರಿಯಾದಂತ ವಿಜಯನಗರ 4 ಸ್ಟೇಜ್ ಅಲ್ಲಿ ಮಾಡಿರುವಂತದ್ದು. ಯಾಕೆಂತ ಹೇಳಿದ್ರೆ, ವಿಜಯನಗರ 4 ಸ್ಟೇಜ್ ಇಡೀ ಏಷ್ಯಾ ಖಂಡದಲ್ಲೇ ಒಂದು ದೊಡ್ಡ ಲೇಔಟ್ ಇದು. ಸೊ ಹಾಗಾಗಿ ಇದು ಬಹಳ ಚೆನ್ನಾಗಿದೆ. ಮತ್ತೆ ಇದು ಒಳ್ಳೆ ಪ್ರೈಮ್ ಲೊಕೇಶನ್ ಆಗಿದೆ. ಕನೆಕ್ಟಿವಿಟಿ ಎಲ್ಲ ಹೇಗೆ ಸರ್? ಇದು ಕನೆಕ್ಟಿವಿಟಿ ನಿಮ್ಗೆ ಇವಾಗ ಒಂದು 1/2 ಕಿಲೋಮೀಟರ್ ಮುಂದೆ ಹೋದ್ರೆ ರಿಂಗ್ ರೋಡ್ ಸಿಗುತ್ತೆ, ಮಾಮೂಲಿ ದಟ್ಕಳಿ ಮೈನ್ ರಿಂಗ್ ರೋಡ್ ಸಿಗುತ್ತೆ. ಮತ್ತೆ ಈ ಕಡೆ ಹೋದ್ರೆ ಹುಣಸೂರು, ಮಂಗಳೂರು ಅದು ಮೈನ್ ರೋಡ್ ಸಿಗುತ್ತೆ ಈ ಸೈಡ್. ಮತ್ತೆ ಆ ಕಡೆ ಗದ್ಗೆ ರೋಡ್ ಬರುತ್ತೆ ನಿಮ್ಗೆ. ಸೊ ನೀವು ವಿಜಯನಗರ 4 ಸ್ಟೇಜ್ ಬಗ್ಗೆ ಮಾತಾಡಂಗೆ ಇಲ್ಲ. ಈಗ ಡೈಲಿ ನೀಡ್ಸ್ ಬಗ್ಗೆ ಎಲ್ಲ ಹೇಗೆ ಸರ್? ಇವಾಗ ಡೈಲಿ ನೀಡ್ಸ್ ಎಲ್ಲ ನಿಮ್ಗೆ ಇಲ್ಲೇ ನಿಯರ್ ಬೈ ಇದೆ. ಇಲ್ಲೇ ತೇಜು ಕಾರ್ನರ್ ಇದೆ, ಇಲ್ಲೇ ಎಲ್ಲ ಸಿಗುತ್ತೆ ನಿಮ್ಗೆ. ಪ್ರತಿ ಒಂದೊಂದು ಇದೆ ಸರ್ ಇಲ್ಲಿ. ಎಲ್ಲ ಇವಾಗ ವಿಜಯನಗರ 4 ಸ್ಟೇಜ್ ಅಂದ್ರೆ ಅಷ್ಟು ಒಂಥರ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಆ ತರ ಆಗಿದೆ. ಸೈಟ್ಸ್ ಎಲ್ಲ ಏನ್ ಪ್ರೈಸ್ ನಡೀತಾ ಇರ್ಬೋದು ಸರ್ ಇಲ್ಲಿ? ಸೈಟ್ ಎಲ್ಲ ನಿಮ್ಗೆ 20-30 ಎಲ್ಲ ಮೋರ್ ದೆನ್ 55 ಮೇಲೆನೆ ಇದೆ ಸರ್ ಈ ಏರಿಯಾದಲ್ಲಿ. 55, 56 ಈ ತರ ಹೋಗ್ತಾ ಇದೆ ಸರ್ 20-30 ಸೈಟ್ಸ್. ಸರ್ ಇದು ಮನೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಯಾವುದೇ ಒಂದು ಮೆಟೀರಿಯಲ್ ಅಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಬೇಕಾದ್ರೆ ನೀವು ಓನರ್ ಹತ್ರನೇ ನಿಮ್ಗೆ ಅದು ಇದ್ರದ್ದು ವ್ಯಾಪಾರನ ಕೊಡ್ತೀವಿ ನಾವು. ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಇವಾಗ ನಮ್ಗೆ ಹೇಳಿರೋಂಥ ಪ್ರೈಸು 98.5 ಹೇಳಿದ್ದಾರೆ. 98,50,000 ಹೇಳಿದ್ದಾರೆ. ನೀವು ಫೇಸ್ ಟು ಫೇಸ್ ಎದುರುಗಡೆ ಬಂದು ಕೂತ್ಕೊಂಡಾಗ ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಬನ್ನಿ, ಇಷ್ಟ ಇರೋರು ಬೈ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಆಗ್ತಾನೆ ಇರಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಈ ಒಂದು ಸುಂದರವಾದಂಥ 20-30 ಡೂಪ್ಲೆಕ್ಸ್ ಮನೆನ ನಿಮ್ಮ ಮುಂದೆ ತಗೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತು ಇದಕ್ಕೆ ನಮಗೆ ಸಪೋರ್ಟ್ ಮಾಡಿ, ನಮಗೆ ಇನ್ನೂ ಹೆಚ್ಚಾಗಿ ನಾವು ಇನ್ನೂ ಒಳ್ಳೊಳ್ಳೆ ಪ್ರಾಪರ್ಟಿನ ನಾನು ನಿಮಗೆ ತೋರಿಸ್ಬೇಕು ಅಂತ ಇದ್ದೀವಿ. ಅದಕ್ಕೆ ನಮಗೋಸ್ಕರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.